ನೋಡಿ, ಒಂದು ದೇಶದ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ 2022 ಸಂದರ್ಭದಲ್ಲಿ ಈ ಪರದೆ ಹಾಕ್ಕೊಂಡಿಲ್ಲ ಅಂತ ಒಂದು ಹುಡುಗಿಗೆ ಈ ಹಿಗ್ಗಾಮುಗ್ಗಾ ಥಳಿಸ್ಬಿಟ್ರು, ಕೊಂದೇ ಬಿಟ್ರು ಅವಳನ್ನ. ಅದಾದ ಮೇಲೆ ಎಲ್ಲ ನಗರಗಳಲ್ಲಿ ಪ್ರತಿಭಟನೆಗಳಾಯಿತು, ಹೆಣ್ಣು ಮಕ್ಕಳದು. ಮೊದಲ ಬಾರಿಗೆ ಲಕ್ಷಾಂತರ ಜನ ಹೆಣ್ಮಕ್ಳುಗಳು ಬಂದು ಬೀದಿನಲ್ಲಿ ಪ್ರತಿಭಟನೆ ಮಾಡಿದರು ಇರಾನ್ ವಿರುದ್ಧ, ಇರಾನ್ ಆಡಳಿತದ ವಿರುದ್ಧ. ಎಂಥ ಸ್ಥಿತಿ ನೋಡಿ. ಇದು ಎಲ್ಲೋ ಒಂದು ಕಡೆಗೆ ಒಳಗಡೆಗೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಇದೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಹೇಳ್ತೀನಿ ನಾನು. ಈಗ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಅಂತರ ಇಷ್ಟು. ಇರಾನ್ ಮತ್ತು ಇಸ್ರೇಲ್ನ ಅಂತರ 1000 ಕಿಲೋಮೀಟರ್. ಲೆಬನಾನ್ ಮೇಲೇ ಕ್ಷಿಪಣಿಗಳು ಹೋಗಬೇಕು, ಲೆಬನಾನ್ ಮೇಲೇ ವಿಮಾನಗಳು ಹೋಗಬೇಕು. ಹೋಗುವಂಥ ಸಂದರ್ಭದಲ್ಲಿ ಲೆಬನಾನೀಸ್ ಸ್ಯಾಕ್ಸೋಫೋನ್ ಊದ್ಕೊಂಡು ಅವರು ಸಂಭ್ರಮಾಚರಣೆ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸಂಭ್ರಮಿಸ್ತಾರೆ. ಎಂಥ ಸ್ಥಿತಿ ಒಂದು ದೇಶಕ್ಕೆ ತಿಳ್ಕೊಳ್ಳಿ. ಹೇಗಿತ್ತು ಇರಾನ್, ಹೇಗಾಯಿತು ಇರಾನ್? ಕರ್ಮಠ ಮುಸ್ಲಿಂ ರಾಷ್ಟ್ರವಾಗಿ ಬದಲಾದಂಥ ಇರಾನ್. ಅಂಥ ಇರಾನ್ ಕೈಗೆ ಏನಾದರೂ ಅಣ್ವಸ್ತ್ರ ಸಿಕ್ಕಿಬಿಟ್ರೆ ಗತಿ ಏನಾಗಬೇಕು? ವಿಶ್ವಕ್ಕೆ ಗಂಡಾಂತರ. ಅದು ಗೊತ್ತಿದ್ದೇನೆ. ಆರಂಭದಿಂದ ಇದನ್ನು ತಡಿಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಾ ಇತ್ತು, ಆರಂಭದಿಂದ. ಈಗ ನಿನ್ನೆ ಮೊನ್ನೆಯ ಡೆವಲಪ್ಮೆಂಟ್ಗಳು ನೋಡಿದ್ದೀವಿ. ಪಾಕಿಸ್ತಾನ ಅಣ್ವಸ್ತ್ರ ಕೊಡುತ್ತೆ ನಮಗೆ ಅನ್ನುವಂಥ ಮಾತನಾಡಿರೋದು. ಇನ್ನು ಪಾಕಿಸ್ತಾನಕ್ಕೂ ಕೂಡ ಕಂಟಕ ಇದೆ, ಅದೇ ನಾವು ಬಯಸುವಂಥದ್ದು. ಅಂದರೆ ಪಾಕಿಸ್ತಾನದ ಅಣುಬಾಂಬ್ಗಳು ಸೇಫ್ ಅಲ್ಲ, ಯಾರ ಕೈಗೆ ಬೇಕಾದರೂ ಹೋಗ್ತವೆ ಅನ್ನುವಂಥ ಸಂದೇಶ ಒಮ್ಮೆ ರವಾನೆ ಆಗಿಬಿಟ್ರೆ ಅದಕ್ಕೆ ಬಂದೋಬಸ್ತ್ ಆಗುತ್ತೆ. ಅದನ್ನೇ ಭಾರತ ಬಯಸ್ತಾ ಇರೋದು. ಒಂದು ರಾಷ್ಟ್ರದ ಜನ ಒಂದು ರಾಷ್ಟ್ರ ಹಾಳಾಗೋಗಲಿ ಅಂತ ಬಯಸ್ತಾರೆ ಅಂತಂತಂದರೆ, ನೀವು ಇಲ್ಲಿದ್ದಂಥ ಆಡಳಿತ ತೊಲಗಬೇಕು ಅಂತ ಬಯಸ್ತಾರೆ ಅಂತಂದರೆ, ಹೆಣ್ಮಕ್ಳು ಪ್ರತಿಭಟನೆ ಮಾಡ್ತಾರೆ ಅಂತಂತಂದರೆ, ಒಂದು ರಾಷ್ಟ್ರ ಅದು ಯಾವ ಮಟ್ಟಕ್ಕೆ ಬಂದಿರಬೇಕು? ನಾನು ಹೇಳ್ತಾ ಇದ್ದೆ, ನಾನು ಕೂಡ ಇರಾನ್ಗೆ ಹೋಗಿದ್ದೆ, ಟೆಹರಾನ್ನಲ್ಲಿದ್ದೆ 5 ದಿವಸ. SM ಕೃಷ್ಣ ಅವರು ವಿದೇಶಾಂಗ ಸಚಿವರಾದಂಥ ಸಂದರ್ಭದಲ್ಲಿ ಬ್ಯೂಟಿಫುಲ್ ಸಿಟಿ, ಭಾಳ ಅದ್ಭುತವಾದ ಸಿಟಿ. ನಮಗೆ ಮಿತ್ರ ರಾಷ್ಟ್ರ ಬೇರೆ, ನಮಗವ್ರು ಫ್ಯೂಯಲ್ ಕೊಡ್ತಾರೆ. ಸ್ಥಿತಿ ಅಧ್ವಾನ ಎದ್ದೋಗಿದೆ, ಅಧ್ವಾನ. ನೋಡಿ, ಒಬ್ಬ ನಿರೂಪಕಿ ನಾವು ಹಂಗೆ ದಾಳಿ ಮಾಡಿದ್ವಿ, ಹಿಂಗೆ ದಾಳಿ ಮಾಡಿದ್ವಿ ಅಂತ ಹೇಳ್ತಾ ಇದ್ಲು. ಹೇಳ್ತಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ಬಾಂಬ್ ಬಿತ್ತು ಕಚೇರಿಯ ಮೇಲೆ. ಏನು ಮಾಡ್ತಾಳೆ ಯಾಕೆ? ಎದ್ನೋ ಬಿದ್ನೋ ಅಂತ ಓಡೋದ್ಲು. ಈ ಮುಖಾಂತರ ಸಂದೇಶ ಎಷ್ಟರ ಮಟ್ಟಿಗೆ ರವಾನಿಸುತ್ತೆ ನೋಡಿ. ಇಸ್ರೇಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಲೈವ್ ನಡೀತಿರುವಂಥ ಸಂದರ್ಭದಲ್ಲಿ, ಯಾಕೆ ಮಾತಾಡ್ತಿರುವಂಥ ಸಂದರ್ಭದಲ್ಲೇ ಬಾಂಬ್ ಬಿದ್ದು ಬಿಟ್ರೆ ನಾವು ಯಾರ ಮೇಲೆ ಬೇಕಾದರೂ ಬಾಂಬ್ ಹಾಕ್ತೀವಿ, ಯಾರು ಏನಾದರೂ ಮಾತಾಡಿದ್ರೆ ಅವ್ರ ಮೇಲೂ ಕೂಡ ಬಾಂಬ್ ಹಾಕ್ತೀವಿ ಅನ್ನುವಂಥ ಸಂದೇಶ. ಎದ್ನೋ ಬಿದ್ನೋ ಅಂತ ಓಡ್ ಹೋದ್ಲು. ನಾವು ತೋರಿಸ್ತಾ ಇದೀವಿ ನೋಡಿ, ಅದನ್ನು ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ ನೋಡಿ. صدای متجاوز به خاک وطن، صدای متجاوز به صدای حق و حقیقت است. آنچه که ملاحظه کردید، صدایی که شنیدید، فضای غبارآلود استادیوم ಅದನ್ನು ಮತ್ತೆ ನಾನು ರಿಪೀಟ್ ಮಾಡಕ್ಕೆ ಹೇಳ್ತೀನಿ. ಅದರ ಸ್ಥಿತಿಗತಿಗಳು ಹೆಂಗಿದೆ, ಈ ಮುಖಾಂತರ ಇಸ್ರೇಲ್ ಯಾವ ರೀತಿ ಸಂದೇಶ ರವಾನಿಸಿದೆ. ಮತ್ತೊಂದು ಸರಿ ನೋಡಿ ಆ ದೃಶ್ಯಾವಳಿಗಳನ್ನು. صدای متجاوز به صدای حق و حقیقت است. آنچه که ملاحظه کردید، صدایی که شنیدید، فضای غبارآلود استادیوم ನೋಡ್ತಾ ಇದ್ದಂಗೆ ಬಾಂಬ್ ಸ್ಫೋಟ ನೇರವಾಗಿ ಬಿದ್ದಿದ್ದ ತಲೆ ಮೇಲೆ. ನಿರೂಪಕಿ ಕೂಡ ಎದ್ನೋ ಬಿದ್ನೋ ಅಂತ ಓಡೋಗ್ಬೇಕಾಯ್ತು. ಅಷ್ಟೇ ಅಲ್ಲ, ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಸತ್ತೇ ಹೋದ. ಅಂದರೆ ಈ ರೀತಿ ನೇರವಾದಂಥ ಸಂದೇಶ ರವಾನಿಸ್ಬಿಡೋದಪ್ಪ. ನೋಡಿ, ಒಂದು ಯುದ್ಧ ಅನ್ನುವಂಥದ್ದನ್ನು ಯಾವ ರೀತಿ ಮಾಡಬೇಕು ಅಂತ ಇಸ್ರೇಲನ್ನು ನೋಡಿ ಕಲಿಬೇಕು. ಇಸ್ರೇಲನ್ನು ನೋಡಿ ಮೊದಲು ಬೆನ್ನುಮೂಳೆ ಮುರಿದು ಬಿಡೋದು. ಯಾರ್ಯಾರು ಇದಕ್ಕೆ ಕಾರಣರು ಅವ್ರನ್ನ ಖತಮ್ ಮಾಡಿಬಿಡೋದು, ಆಮೇಲೆ ಶುರು ಮಾಡೋದು. ಈಗ ಇಸ್ರೇಲ್ TV ಚಾನಲ್ಗಳು ಯಾವುವು ಕೂಡ ಇರಬಾರ್ದು ಅಂತ ಇರಾನ್ ಹೇಳಿದೆ. 2 TV ಕಚೇರಿಗಳನ್ನು ಬಂದ್ ಮಾಡಲಾಗಿದೆ, ಚಾನಲ್ 12 ಮತ್ತು ಚಾನಲ್ 14. ಈ ಕಚೇರಿಗಳಲ್ಲಿ ಇರಬಾರ್ದು ಅಂತ ಹೇಳಿದೆ ಇರಾನ್. ಬಿಡಿ, ಅದು ಹೋಗ್ಲಿ. ಈಗ ಮಂಡಿ ಊರಿ ಕುತ್ಕೊಳ್ಳುವಂಥ ಸ್ಥಿತಿ ಇರಾನ್ದು. ಮಂಡಿ ಊರಿ ಕುತ್ಕೋಬೇಕು. ನೀವು ಹೇಳಿದ್ದನ್ನು ಮಾಡ್ತೀವಪ್ಪ, ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ಅಂತ. ಜಗತ್ತಿನ ಅತ್ಯಂತ ದೊಡ್ಡ ತೈಲ ಸಂಗ್ರಹಾರ ಘಟಕಕ್ಕೇ ಇವರು ಬಾಂಬ್ ಹಾಕ್ತಾರೆ ಅಂತಂದರೆ ಸ್ಥಿತಿ ಹಿಂಗಾಗಬೇಕು. ಹಂಗಂತ ಇಸ್ರೇಲ್ಗೇನು ನಷ್ಟವೇ ಆಗಿಲ್ವಾ? ಖಂಡಿತ ನಷ್ಟ ಆಗಿದೆ. ಈಗಿನ ನಷ್ಟವನ್ನು ಭರಿಸ್ಕೋಬೇಕು, ಮುಂದಾಗುವಂಥ ದೊಡ್ಡ ನಷ್ಟವನ್ನು ತಪ್ಪಿಸ್ಕೋಬೇಕು.
ಇದು ನೀತಿ, ಇದು ಕೂಡ ಯುದ್ಧದ ನೀತಿಯೇ. ಈಗಾಗುವಂಥ ಸಣ್ಣ ನಷ್ಟಗಳಿಗೆ ನಾವು ಹೆದರ್ಕೊಂಡ್ರೆ ಮುಂದಾಗುವಂಥ ದೊಡ್ಡ ನಷ್ಟ ಇದೆಯಲ್ಲ, ಅದನ್ನು ಯಾವ ಪರಮಾತ್ಮನೂ ಅದನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯ ಇಲ್ಲ.